8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಗಿಲು ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೆ. ಜಾರ್ಜ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರೆ 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೇ? 22,000 ಜನ ಕೊಟ್ಟಿದ್ದಾರೆ. ಏನು ಆಡೋದು ನೀವು ಮಾಡಿದ್ದೆ? ಯಾವ ಸಹಾಯವನ್ನು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ MLA ಚುನಾವಣೆ ಖಾಲಿ ಇದೆ, ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಮ್ದು ತಾನೇ, ಆ ಸ್ವಾಮಿ ಬರದ ಜಿಲ್ಲೆ ನಿಮ್ದು ತಾನೇ. ಇದು ಉತ್ತರ ಬೇಕು ನನಗೆ. ಕುಮಾರ, ನಾನು ಪ್ರಶ್ನೆ ಕೇಳಿದ್ದೀನಿ. ನನ್ನ ಆಸ್ತಿ ಚರ್ಚೆ ಮಾಡೋದು ಫಸ್ಟ್ ಮೊದಲಿಂದ ಬಾರಿ ಕುಮಾರ. ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟರಿಷ್ಟರು, ಬೇರಾಮಿಗಳು. ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಬಿಟ್ಟಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ನಾನು ಹೇಳಿದ್ದೇನೆ, ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರ್, ಬೈ ಪ್ರೊಫೆಷನ್ ಐ ಆಮ್ ಬಿಸ್ನೆಸ್ ಮ್ಯಾನ್. ನೀನು ಹಂಗೆ ಹೇಳಿಲ್ಲ. ನಾನು ಪಂಚೆ ಹಾಕೊಂಡಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ. ಜಮೀನು ಮಾಡ್ತಾ ಇದ್ದೀನಿ ಅಂತ ನೀನು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳು ಇರ್ಬೋದು. ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ರೂಢಿ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ಹೇಳ್ತಾ ಇದ್ದೀನಿ, ನೀನು ನಿನ್ನ ಕುಟುಂಬದವರು ಏನ್ ಮಾತಾಡದೆ? ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನನ್ನ ಜೈಲು ನೋಡಲ್ಲಪ್ಪ. ನನ್ನ ಆತ್ಮನಿಗೆ ಹೆಂಗಿತ್ತು? ನಾನು ಜೈಲು ಹೋದಂತ ಕೇಸ್ನಲ್ಲಿ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಗೊತ್ತಿದೆ ನಿನಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕಲ್ಲ. ನಿನ್ನ ಸಹೋದರ ಬಾಲಕೃಷ್ಣೇಗೌಡರ ಕೇಳಿ ಸೈನ್ ಹಾಕಿ ಕೇಸ್ ಹಾಕ್ಸಿದ್ನಲ್ಲ, ಅವೆಲ್ಲ ವಜಾ ಆಗಿದೆ. ಗೊತ್ತಿದೆ ನಿಮಗೆ? ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇಂದ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಒಂದು ಟ್ರಯಲ್ ಉಂಟು, ಒಂದು ಟ್ರಯಲ್ ಬಿಜೆಪಿ ಎದುರಿಸಕ್ಕೆ. ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀನು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್ ಕುಮಾರಸ್ವಾಮಿ, ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ. ನೀನು ಎಲ್ಲಾನು ಎದುರಿಸಕ್ಕೆ ಆ ಬಿಜೆಪಿ ಅವರು ಎದುರಿಸಕ್ ಹೋದ. ನೀನು ಆ GD ದೇವೇಗೌಡರಿಗೆಲ್ಲ ಸ್ಟೇಟ್ಮೆಂಟು, ಮಗನಿಗೆಲ್ಲ ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಕೊಳಗಿನಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ.
ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯವರು ಏನು ಸುಮಾರು 25 ಹಗರಣಗಳಿವೆ, ಆ ಪುಸ್ತಕ ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಒಂದೊಂದೇ ಕೇಳ್ತಾ ಇದ್ದೀನಿ, ನಾವು ಒಂದೇ ದಿನ ಕೇಳ್ತಾ ಇಲ್ಲ ನಿಮಗೆ. ಈಗ ಏನು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಏನು ಜಾರ್ಜ್ ಅವರು ಮಾತಾಡಿದ್ರು, ನಾವೇನ್ ಮಾತಾಡಿದ್ದೀವಿ, ಏನ್ ಜಮೀರ್ ಮಾತಾಡಿದ್ರು, ಏನ್ ದಿನೇಶ್ ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡಿ. ನಾನು ಮೂಲ ವಿಚಾರ ಏನಿಲ್ಲ ಅಲ್ಲಿ ಮಾತಾಡಕ್ಕೆ. ಏನು ಬ್ಯಾಂಕ್ನಲ್ಲಿ ಏನು ಹಗರಣಗಳು, ನಿಮ್ಮ ಅವಧಿಯಲ್ಲಿ ಏನು ಕೋಟ್ಯಾಂತರ ಬಡವರ ಭೂಮಿ ಹಣ, ಜಿಲ್ಲಾ ಪಂಚಾಯತ್ ಹಣ, ಕಿಯಾನಿಕ್ಸ್ನಲ್ಲಿ ಏನು ಹಣ ವರ್ಗಾವಣೆ ಮಾಡಿ ನೀವು ನುಂಗಿ ಇನ್ನ ಮೈಯಲ್ಲಿ ಆ ಕೊಳಕಿತ್ತಲ್ಲ, ಆ ಕೊಳಕನ್ನ ಕಗ್ಗಿಸ್ಬೇಕು ನಾವು. ಈ PSI ಹಗರಣ ಏನ್ ನಡೀತಲ್ಲ, ನೀವೇ ಒಪ್ಕೊಂಡೆಲ್ಲ ರದ್ದು ಮಾಡ್ತಾರಲ್ಲ, ನಿಮ್ಮ ಹೋಮ್ ಮಿನಿಸ್ಟರ್ ನಿಮ್ಮ CM ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಹಗರಣನೇ ಇಲ್ಲ ಮುಖ್ಯಮಂತ್ರಿಗಳು, ಅವ್ರು ರಾಜೀನಾಮೆ ಕೊಡ್ತಾ ಇದ್ರು. ನಿಮ್ಮ ಹಗರಣಕ್ಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ. ನಿಮ್ಮ ಗೌರಿ ಹಗರಣದಲ್ಲಿ, ನಿಮ್ಮ ಏನು ದೇವರಾಜ ಶ್ರೀರಾಮದಲ್ಲಿ, ನಿಮ್ಮ RPR ಬಂದಿದ್ದಂತ ಸಂದರ್ಭದಲ್ಲಿ ಹಗರಣಗಳು ಸಾಬೀತಾಗಿ ಎಲ್ಲ ಜೈಲಿಗೆ ಹೋದ್ರಲ್ಲ, ಯಾಕೆ ನಿಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ. ನಾನು ಹೇಳಿದ್ದಲ್ಲ, ಗುಳಿ ಶೇಖರ್ ಹೇಳಿದ, ಎತ್ತಾಳ್ ಹೇಳಿದ, ಬೇರೆ ಮಂತ್ರಿಗಳು ಹೇಳಿದ, ಕುಮಾರಸ್ವಾಮಿ ಏನ್ ಹೇಳಿದ್ರು? ಕುಮಾರಸ್ವಾಮಿ ಮೈಸೂರಲ್ಲಿ ಏನ್ ಭಾಷಣ ಮಾಡಿದ್ರು, ಬೆಂಗಳೂರಲ್ಲಿ ಏನ್ ಮಾಡಿದ್ರು, ಪ್ರಧಾನಮಂತ್ರಿ ಮೋದಿಗಳ ಬಗ್ಗೆ ಏನ್ ಮಾತಾಡಿದ್ರು, ದೇವೇಗೌಡರು ಅಮಿತ್ ಶಾ ಬಗ್ಗೆ ಏನ್ ಮಾತಾಡಿದ್ರು, ಏನೆಲ್ಲ ಮರ್ತುಬಿಟ್ರ ತೋರಿಸ್ಬೇಕಾ? ಯಡಿಯೂರಪ್ಪನವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಾಗ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಇಬ್ಬರು ಬಂದು ಗೌರವ ಬಂದು ಲೆಟರ್ ಕೊಟ್ಬಿಟ್ಟು ನಿನ್ನನ್ನು ಬರೀ ಖಾತೆ ತತ್ವವನ್ನು ಉಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೆ ಏನ್ ಹೇಳಿದ್ರು? DK ಶಿವಕುಮಾರ್, ಈ ಅಪ್ಪ ಮಕ್ಕಳು ಹುಷಾರು ನನಗೆ ದ್ರೋಹ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರನ್ನ ಜೈಲು ಕಳಿಸ್ಬಿಟ್ಟೆ ನೀನು. ಆ ಯಾವ್ದೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೈಲಿ ಹಾಕ್ಬಿಟ್ಟು ಜೈಲು ಕಳಿಸ್ಬಿಟ್ಟೆ. ಈಗ ಏನ್ ತಪ್ಪಾಡ್ತಾ ಇದ್ದಾರೆ, ಯಾರು ಕೂಡ ತಪ್ಪಾಡ್ತಿರು. ಅವ್ರ ಮನೇಲಿ ಏನೋ ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ, ರೇವಣ್ಣ ಕುಟುಂಬ ಬೇರೆ ಅಂತ, ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ತಿದೆ, ಡಿವೈಡ್ ಆಗ್ಬಿಟ್ಟಿದೆ. DK ಶಿವಕುಮಾರ್ ಪೆಂಡ್ರೈವ್ನ ಹಂಚ್ಬಿಟ್ಟಿದ್ದಾರೆ. ಏನ್ರಿ? ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ನಿನಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೆ ನೀನು. ಭಗವಂತ ಅವಕಾಶ ಕೊಟ್ಟು ನೋಡೋಣ, ಟೈಮ್ ಬರಲಿ, ಈಗ ಇನ್ನೂ ಸತಿ ಯುದ್ಧ ಮಾಡೋಣ. ಡೋಂಟ್ ವರಿ. ಆದರೆ ಈ ಚನ್ನಪಟ್ಟಣದ ಮಹಾಜನತೆಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಹಾಕ್ಬೋದು, ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ, DK ಶಿವಕುಮಾರ್ ಕ್ಯಾಂಡಿಡೇಟ್. ಯಾರೇ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಗೌರವ ಇಲ್ಲಿ. ನಾನೇ ಹಸ್ತದ ಚಿಹ್ನೆಯನ್ನು ಕೊಡೋದು, ನಾನು ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್. ನಾನೇ ನಿಮ್ಮ MLA ಕೆಲಸ ಮಾಡ್ತೀನ, ನಾನು ನಿಮ್ಮ ಸೇವೆಯನ್ನು ನಾನು ಮಾಡ್ತೀನ. ಉಪಮುಖ್ಯಮಂತ್ರಿ ಆಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ನಾನು ತಾವು ಇದನ್ನ ಅವಕಾಶವನ್ನು ತಾವು ಮಾಡಿಕೊಡ್ಬೇಕು. ಇವತ್ತು ತಮ್ಮ ನಾನು ಹೇಳಿದಿಷ್ಟೇ, ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ. ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ಘೋಷಣೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಪಾಪ ದಿನೇಶ್ ಅವರು ಹೇಳಿದಂಗೆ ಯಾವುದೋ ಇತಿಹಾಸ ಇಲ್ಲದೆ ಹೊರಟಿದ್ದಾರೆ. ನನಗೆ ಈಗ ಬರ್ಬೇಕಾದ್ರೆ ನಮ್ಮ ಸ್ನೇಹಿತ ಯಾರೋ ಒಂದು TV ತೋರಿಸಿದ್ರು. ಕುಮಾರನ ನಾನು 26 ಗಂಟೆಯಷ್ಟು 5 ನಿಮಿಷದಲ್ಲಿ
ನಾವು ಪಾದಯಾತ್ರೆ ಮಾಡಿದ್ವ ಮೇಕೆದಾಟು. ನಮ್ಮ ಸರ್ಕಾರ ಬಂದರೆ ನಾನು 5 ನಿಮಿಷದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೀನಿ ಅಂತ, ಅನುಮತಿ ಕೊಡಿಸ್ಬಿಡ್ತೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ ನಾನು ಮಂಡ್ಯದಲ್ಲಿ ಅದನ್ನ ರಿಲೀವ್ ಮಾಡ್ತೀನಿ. ಮೊದಲು ನಮ್ಮ ಉದಯ ಆಮೇಲೆ ನಮ್ಮ ನರೇಂದ್ರ ಸ್ವಾಮಿ ಹೇಳ್ತೀನಿ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾತಾಡಿದ್ರು ಇಬ್ರು ಒಂದ್ ದೊಡ್ಡ ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗ್ಬೇಕದು. ಅವ್ರು ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಕುಮಾರಸ್ವಾಮಿ ಏನ್ ಹೇಳಿದ್ರು, ಡಿಸ್ಪ್ಲೇ ಆಗ್ಬೇಕು. ಒಂದ್ ದೊಡ್ಡ ಸ್ಕ್ರೀನ್ ಬರ್ಬೇಕಿದೆ. ರಾಜ್ಯ ಜನತೆಯವರ ಬಣ್ಣ ನವರಂಗಿ ಬಣ್ಣ, ಆ ನವರಂಗಿ ಬಣ್ಣ ನೋಡ್ಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತೀವಿ. ನೀನ್ ಫಸ್ಟ್ ನಂದಿಲ್ಲಪ್ಪ, ಯಡಿಯೂರಪ್ಪನವ್ರೆ ನೀವ್ ಹೇಳಬೇಕು ಯಾಕೆ ಕಣ್ಣೀರು ಹಾಕಿದ್ರಿ ಅಂತ. ನಿಮ್ಗೆ ಯಾರು ರಾಜೀನಾಮೆ ಕೊಡ್ಸಿದ್ರು ಅಂತ ಹೇಳ್ಬೇಕು. ನೀವ್ ಯಾರು ರಾಜೀನಾಮೆ ಕೊಟ್ರಿ ಅಂತ ಹೇಳ್ಬೇಕು. ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ. ಬೊಂಬಾಯಿ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಇದೆ, 24 ಪಟ್ಟಿಗಳು. ನಾವು ದಿನಕ್ಕೆ 3 ಕೇಳ್ತಾ ಇದೀವಿ ಅಷ್ಟೇ. ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳ್ತಲ್ಲ, ನೆನೆ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಏನು ಆಯ್ತು ಹಗರಣ ಅಂತ. ಎಳೆದ ಮೇಲೂ ಹಣ ಹೊಡೆ ಕೊಟ್ಬಿಟ್ರು ನೀವು. ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ರೇನ್ರಿ? ಬಂದು ನಿಮ್ಮ ಕಷ್ಟ ಸುಖ ನೋಡಿದ್ರೇನ್ರಿ? ಯೋಗೇಶ್ ಬಂದಿದ್ರೇನ್ರಿ? ಬಿಜೆಪಿಯವರು ಬಂದಿದ್ರೇನ್ರಿ? ನಿಮ್ಮ ಹೆಣವನ್ನ ಹೊತ್ತವರು DK ಸುರೇಶ್ ರವಿ ಅವರು ಮನೆಗೂ ಹಣ್ಣು ಹಂಪಲ ಔಷಧಿ ಇರ್ತವ್ರು ಯಾರು? ಇದು ಉಪಕಾರ ಸ್ಮರಣೆ. ನಿಮ್ದು ಟೂರಿಂಗ್ ಟ್ಯಾಕ್ಸ್ ರಾಜಕಾರಣ ಮಾಡಿ ನಮ್ದೇನು ಬೇಡ ಅನ್ನೋದಿಲ್ಲ. ಒಂದಿನ ಮಧುಗಿರಿ ಹೋಗಿ, ಒಂದಿನ ಮಂಡ್ಯ ಹೋಗಿ, ಒಂದಿನ ಜಯಪೇಟ ಬಂದ್ರಿ, ಒಂದು ರಾಮನಗರ ಬಂದ್ರಿ, ಒಂದು ಕನಕಪುರ ಬಂದ್ರಿ, ಎಲ್ಲದೂ ನಡೀತು ಟೂರಿಂಗ್ ಟ್ಯಾಕ್ಸ್ ರಾಜಕಾರಣ. ಚಿಕ್ಕಬಳ್ಳಾಪುರ ಹೋದ್ರೆ ಎಲ್ಲ ಹೋದ್ರೆ ಚಾನ್ಸ್, ಕೆಲವರು ರಿಜೆಕ್ಟ್ ಮಾಡೋದು, ಕೆಲವರು ಅಕ್ಸೆಪ್ಟ್ ಮಾಡೋದು. ಆದ್ರೆ ಎಲ್ಲಾ ಟೈಮು ಇಲ್ಲ. ಒಂದಿನ ಶನಿವಾರ ಇರ್ತದೆ, ಒಂದಿನ ಅಮಾವಾಸ್ಯೆ ಬರ್ತದೆ, ಒಂದಿನ ಪೌರ್ಣಮಿ ಬರ್ತದೆ. ಜನ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಆದ್ರೆ ನೀನು ಬಿಜೆಪಿಗೂ ಇವತ್ತು ಬ್ಯಾಕ್ ಫೈರ್ ಮಾಡಿ ಕೊಟ್ಬಿಟ್ಟಿದ್ದೆ. ಬಹಳ ಸಂತೋಷ. ಪಾಪ ಅವ್ರು ಎದುರ್ಕೊಬಿಟ್ಟು ಏನಲ್ಲಿ 3 ಜನ ಬಂದೇ ಹೋಗ್ತಾರೆ ಅಂತ ಏನೀಗ ದಪ್ಪ ಆಡ್ತಾ ಇದೆ. ಇಲ್ಲಿ ನಮ್ದೇನಿಲ್ಲ, ನೀವಿಬ್ರು ಚೆನ್ನಾಗಿ ಮರ್ಜು ಮಾಡ್ಕೊಂಡು ನನ್ಗೆ ಒಳ್ಳೇದು. ನೀನೇ ಹಿಂದೆ ಹೇಳಿದ್ಯ, ಬಹಳ ಸರಿ ತಾವು ಹೇಳ್ತೀವಿ, ನಾನು ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ. ದಯವಿಟ್ಟು ಆ ಶಿವಮೊಗ್ಗ ಶಿವಗಳಿಗೆ ಆ ಕೆಲಸ ಮಾಡಿದ್ರೆ ನಿನ್ನೂ ಕ್ಷೇಮ, ನಿಮ್ ಕಾರ್ಯಕರ್ತರಿಗೂ ಕ್ಷೇಮ, ಆ ಬಿಜೆಪಿಗೂ ಕ್ಷೇಮ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸೈಟ್ ವಿಚಾರ, ಬೇರೆ ಬೇರೆ ವಿಚಾರ ಕೆಲವರು ಮಾತಾಡ್ತಾರೆ. ಒಂದು ಹೇಳಬೇಕು, ನಿನ್ನ ಅಣ್ಣ ತಮ್ಮಂದಿರದು ಏನು ಮಕ್ಕಳು ಹಗರಣ ನಡೀತಲ್ಲ ಹಾಸನದಲ್ಲಿ, ಯಾಕೆ ಬಿಜೆಪಿ ಚರ್ಚೆ ಮಾಡ್ತಾ ಇಲ್ಲ? ಆ ಸಿಡಿ ಪೆಟ್ರೋಲ್ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ? ಆ ಹೆಣ್ಮಕ್ಳ ರಕ್ಷಣೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? DK ಶಿವಕುಮಾರ್ ವಿಚಾರ ಮಾತಾಡಿದೆ, ಈಗ ಪ್ರೀತಮ್ ಗೌಡರ ಮೇಲೆ ಆಗ್ತಾ ಇದ್ದ. ನನಗೂ ನನ್ನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದ. ಅವರೇ ಬೇರೆ, ನಾನು ಬೇರೆ ಅಂತ ಹೇಳ್ತಾ ಇದ್ದ. ಈಗ ನಿಮ್ ಕುಟುಂಬ ಅಂತ ಹೇಳ್ತಾ ಇದ್ದ. ಚರ್ಚೆ ಮಾಡಪ್ಪ, ಜನಕ್ಕೆ ಗೊತ್ತಾಗ್ಲಿ. ಅದು ಯಾವ ಫಿಲಮ್, ಯಾವ ವಿಡಿಯೋ ಗೊತ್ತಾಗ್ಲಿ. ಅದು ಯಾವ ನರಂಗಿ, ಯಾವ ಕೆಲಸದ ಬಗ್ಗೆ ಪಾಪ ಅಶ್ವತ್ಥನ ಮಾತಾಡ್ತಿದ್ದ. ಅವೆಲ್ಲ ಈಚೆಗೆ ಬರಬೇಕು, ಜನಕ್ಕೆ ಗೊತ್ತಾಗ್ಬೇಕು. ಈಗಾಗಲೇ ಪ್ರಪಂಚದ ಎಲ್ಲ ಜನ ನೋಡಿದ್ದಾರೆ, ಎಲ್ಲ ಜನ ಕೂಡ ಇವತ್ತು ನೋಡಿದ್ದಾರೆ. ಕೇಂದ್ರದಲ್ಲಿ 2 ಮಂತ್ರಿ ಕೊಟ್ಟಿದ್ದಾರೆ ನಿಮಗೆ, ಬಹಳ ಸಂತೋಷ. ಅದೆಲ್ಲ ನೋಡಿದ್ರೆ 10,000 ಜನಕ್ಕೆ ಕೆಲಸ ಕೊಡುತ್ತಾ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಬಹಳ ಸಂತೋಷ, ಸ್ವಾಗತ ಮಾಡ್ತೇವೆ. ನಿಮ್ಗೆ ಏನೇನು ಸಹಕಾರ ಕೊಡ್ತೇವೆ ಎಲ್ಲ ನಿಮ್ಮ ಅಂಗಡಿಯಲ್ಲಿ ಇಟ್ಟಿರೋದು ನಮ್ಗೆ ಗೊತ್ತಿದೆ. ನಿಮ್ಮ ಅಂಗಡಿ ಎಲ್ಲ ಗೊತ್ತಿದೆ, ನಮ್ಗೆ ಅಂಗಡಿ. ನಿಮ್ ಫ್ಯಾಕ್ಟ್ರಿ ಓಪನ್ ಮಾಡಿ, ನಾವು ಕಾಯ್ಕೊಂಡಿದ್ದೀವಿ. ಪಾಪ ಜನರಿಗೆ ಕೆಲಸ ಸಿಗ್ತೀವಿ. ಒಬ್ಬೊಬ್ಬ ಸೈಟ್ ಕೊಡ್ಲಿಲ್ಲ, ಅವ್ರ ಮನೆ ಕೊಡ್ಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡ್ಲಿಲ್ಲ ಪಾಪ.